ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಸ್ನೇಹಿತರೆ, ಇವತ್ತೊಂದು ಮಿಶೋದಿಂದ ಆರ್ಡ್ರ್ ಹಾಕಿದ್ದೆ ಕಣ್ರಿ. ಇದು ಏನು ಅಂದರೆ ಬ್ರೆಜಿಲ್ ಲಕ್ಕಿ ವುಡ್ ಬ್ಯಾಂಬೂ ಕಣ್ರಿ. ಇದು ನೋಡೋಣ, ಇದನ್ನು ಓಪನ್ ಮಾಡಿ ಹೇಗಿದೆ ಅಂತ. ನೋಡಿ ಸ್ನೇಹಿತರೆ, ಈ ಥರ ಇದೆ ವುಡ್ದು. ಎಲ್ಲ ಫುಲ್ಲು ಡ್ರೈ ಆಗೋಗಿದೆ ಕಣ್ರಿ. ನೋಡಬೇಕು ಇದು ಯಾವ ಥರ ಬರುತ್ತೆ, ಯಾವ ಥರ ಗಿಡ ಬಿಡುತ್ತೆ ಅಂತ. ಇದನ್ನು ನೀರಲ್ಲೇ ಇಡಬೇಕು. ನೀರಲ್ಲಿಟ್ಟರೆ ಇದು ಮೊಳಕೆ ಬಂದು ಗಿಡ ಬರುತ್ತೆ. ಆದರೆ ನನಗೆ ಯಾವ ಕಡೆಯಿಂದ ಇಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗಂತೂ ಒಂದು ಚೂರು ಸಹ ಗೊತ್ತಾಗ್ತಾ ಇಲ್ಲ ಇದು ಯಾವ ಕಡೆಯಿಂದ ಇಟ್ಟರೆ ಮೊಳಕೆ ಬರುತ್ತೆ ಅಂತ. ಏನೋ ಒಂದು ಗೆಸ್ ಮೇಲೆ ಈ ಲೈನ್ಸ್ ಎಲ್ಲ ಇದೆಯಲ್ಲ, ಈ ಲೈನ್ಸ್ ಎಲ್ಲ ಇರೋದ್ರಿಂದ ನೋಡಿ ನನ್ನ ಅಭಿಪ್ರಾಯ ಹೀಗೆ ಇಡಬೇಕು ಅಂತ ಅಂದ್ಕೊತೀನಿ. ಈಗ ಒಂದು ನೀರು ಜಾಸ್ತಿ ಆಗೋಯ್ತಲ್ಲ, ನೋಡೋಣ. ಹೀಗೆ ಒಂದು ಗೆಸ್ ಮೇಲೆ ಹೀಗೆ ಇಟ್ಟಿದ್ದೀನಿ. ಇದು ಲಕ್ಕಿ ವುಡ್ ಬ್ಯಾಂಬೂ ಅಂತ. ಇದರಿಂದ ನೆಗೆಟಿವಿಟಿ ಎಲ್ಲ ಹೋಗುತ್ತೆ, ಆಮೇಲೆ ಪಾಸಿಟಿವಿಟಿ ಮಾತ್ರ ಮನೇಲಿರುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಈ ಅಂಗಡಿಗಳಲ್ಲೆಲ್ಲ ವ್ಯಾಪಾರ ಆಗದೆ ಇದ್ದಾಗ ಅಂಥ ಜಾಗದಲ್ಲೆಲ್ಲ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿರೋ ಕಾರಣ ನಾನು ಸಹ ಇದನ್ನು ಆರ್ಡ್ರ್ ಮಾಡಿ ತರಿಸಿದ್ದೀನಿ. ನೋಡೋಣ, ಇದು ಲೀವ್ಸ್ ಎಲ್ಲ ಬರಲಿಕ್ಕೆ ಒಂದು 2 to 3 months ಆಗುತ್ತೆ ಅಂತ ಹೇಳಿದ್ದಾರೆ. ರೂಟ್ಸು ಲೀವ್ಸ್ ಎಲ್ಲ ಬರಲಿಕ್ಕೆ ನೋಡೋಣ. ಇದನ್ನು ಇಟ್ಟು ಇವಾಗ ಎಷ್ಟು ತಿಂಗಳಿಗೆ ರೂಟ್ಸು ಬರುತ್ತೆ ಅಂತ ನಾನು ನಿಮಗೆ ಮತ್ತೊಂದು ವಿಡಿಯೋ ಮಾಡಾಕ್ತೀನಿ. ಹಾಗೆ ಇದು 138 rupees ಇದು ಒಂದು ಪೀಸ್ ಬಂದು. ನಾನು ಒಂದು ಪೀಸನ್ನು ಮಾತ್ರ ಆರ್ಡ್ರ್ ಮಾಡಿದ್ದೆ. ನೋಡೋಣ, ಇದು ಮರದ ದಿಣ್ಣೆ ಟೈಪು. ಇದನ್ನು ಮಾತ್ರ ಕಟ್ಟಿಂಗ್ ಮಾಡಿ ಕಳಿಸೋದು ಅವರು. ಇಟ್ಟು ನೋಡಿದ್ದೀನಿ, ಬೇಗ ಬೇಗ ಗಿಡ ಬರುತ್ತೆ ಅಂತ ನೋಡುವ. ಹಾಗೆ ಇಲ್ಲೊಂದು ಚಿಕ್ಕ ತುಂಡು ಆಲೋವೆರಾ ತೊಗೊಂಡಿದ್ದೀನಿ. ಆಲೋವೆರಾ ತೊಗೊಂಡು ಈ ತುದಿ ಇದೆಯಲ್ಲ, ಈ ತುದಿಗೆ ಈ ಥರ ಹಚ್ಚಿ ಹಿಂಗೆ ಕವರ್ ಮಾಡಿಬಿಡ್ತೀನಿ. ಯಾಕಂದರೆ ಇದು ಫಂಗಸ್ ಏನಾದರೂ ಬರೋದು ಆ ಥರ ಎಲ್ಲ ಏನಾದರೂ ಸಮಸ್ಯೆ ಇದ್ದರೆ ಬರದೇ ಇರೋ ಥರ ತಡೆಯುತ್ತೆ. ಹಾಗೆ ಮಾಯ್ಶ್ಚರೈಸರು ಸಹ ಕೊಡುತ್ತೆ ಇದ್ರ ಮೇಲ್ಗಡೆ. ಇವಾಗ ಇದೆಲ್ಲ ಆಗಿದೆಯಲ್ಲ, ನೋಡುವ ಇನ್ನೊಂದು 2 to 3 months ಆದಮೇಲೆ. ಮತ್ತು ಇದನ್ನು ವೀಕ್ಲಿ ಒಂದು 2 to 3 times ಆದರೂ ನೀರನ್ನ ಚೇಂಜ್ ಮಾಡ್ತಾ ಇರಬೇಕಾಗ್ತದೆ. ಆವಾಗ ಸೊಳ್ಳೆ ಬರೋ ಅಂಥದ್ದು ಆ ಥರ ಏನೂ ಆಗಲ್ಲ. ಒಂದೊಳ್ಳೆ ಮನೆಗೆ ನೋಡೋಣ ಯಾವ ಥರ ಪಾಸಿಟಿವಿಟಿ ತರ್ತದೆ ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಸಾನಿಧಿ ಸಿಂಪಲ್ ಅಡುಗೆ ಮನೆಯಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.